ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ 2026ರ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಮಾದರಿಯಾದಂಥ ಹಂತದ ಒಂದು ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಇದೊಂದು ಮತ್ತೊಂದು ಮಾದರಿಯ ಒಂದು ಕಾರ್ಯಕ್ರಮದ ನಿರೂಪಣೆ, ಆ್ಯಂಕರಿಂಗ್ ಸ್ಕ್ರಿಪ್ಟ್ ಅನ್ನುವಂಥದ್ದು. ಅದು ಕನ್ನಡದಲ್ಲಿ ಇರುವಂಥದ್ದು. ಅದರ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆರಂಭಿಕ ನುಡಿ ಮತ್ತು ಸ್ವಾಗತ ಅನ್ನುವಂಥದ್ದು. ಇಂಟ್ರೊಡಕ್ಷನ್ ಆ್ಯಂಡ್ ವೆಲ್ಕಮ್. ನಿರೂಪಕರಾದಂಥವ್ರು ಏನು ಹೇಳ್ಬೋದಪ್ಪ ಅಂತಂದರೆ, ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ದೇಶದ ಗೌರವ, ತ್ಯಾಗ ಮತ್ತು ಸ್ವಾಭಿಮಾನದ ಸಂಕೇತವಾದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಭಾರತದಾದ್ಯಂತ ಕಂಗೊಳಿಸುತ್ತಿರುವ ತ್ರಿವರ್ಣ ಧ್ವಜವು ನಮ್ಮ ದೇಶದ ವೀರ ಯೋಧರು ಮತ್ತು ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನಗಳ ಸಂಕೇತ. ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಹೆಮ್ಮೆಯ ಭಾರತೀಯರೆಲ್ಲರಿಗೂ, ಅತಿಥಿ ಮಹೋದಯರಿಗೂ ಹಾಗೂ ಶಿಕ್ಷಕ ವಿದ್ಯಾರ್ಥಿ ವೃಂದಕ್ಕೂ ನಮ್ಮ ಹೃತ್ಪೂರ್ವಕ ಸ್ವಾಗತ. ಈ ರೀತಿಯಾದಂಥ ನಿರೂಪಕರು ಸ್ವಾಗತ ನುಡಿಯನ್ನು ಅಥವಾ ಆರಂಭಿಕ ನುಡಿಯನ್ನು ಹೇಳಿ ಎಲ್ಲರನ್ನ ಸ್ವಾಗತಗೈಯುವಂಥದ್ದು. ಅದಾದ ನಂತರ ಪ್ರಾರ್ಥನೆ ಮತ್ತು ದೇಶಭಕ್ತಿಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥದ್ದು. ನೋಡಿ, ನಿರೂಪಕರಾದಂಥ ಏನು ಹೇಳ್ಬೋದಪ್ಪ ಅಂದರೆ, ಇಲ್ಲಿ ಯಾವುದೇ ಒಂದು ಶುಭ ಕಾರ್ಯವು ಮಂಗಳಕರವಾಗಿ ಆರಂಭವಾಗುವುದು ನಮ್ಮ ಸಂಸ್ಕೃತಿ. ಈಗ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಿಯನ್ನು ಕೋರುತ್ತಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಮತ್ತು ದೇಶಭಕ್ತಿ ಗೀತೆ. ಒಬ್ಬೊಬ್ಬರಾದ ನಂತರ ಮೊದಲಿಗೆ ಏನು ಮಾಡ್ತಾರೆ, ಪ್ರಾರ್ಥನಾ ಗೀತೆಯನ್ನು ಹಾಡ್ತಾರೆ. ಆ ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥವರಿಗೆ ನಾವೇನು ಮಾಡಬೇಕು, ಧನ್ಯವಾದವನ್ನು ತಿಳಿಸ್ಬೇಕು. ಅದಾದ ನಂತರ ಮತ್ತೆ ದೇಶಭಕ್ತಿ ಗೀತೆ, ದೇಶಭಕ್ತಿ ಆದಂಥವರಿಗೆ ಕೂಡ ನಾವು ಧನ್ಯವಾದವನ್ನು ತಿಳಿಸುತ್ತಾ ಸುಮಧುರ ಗೀತೆಗಳನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದ ಎನ್ನುವಂಥ ನುಡಿಗಳನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಅನ್ನುವಂಥದ್ದು. ಅದಾದ ನಂತರ ಧ್ವಜಾರೋಹಣ, ಫ್ಲಾಗ್ ಹೋಸ್ಟಿಂಗನ್ನು ಮಾಡುವಂಥದ್ದು. ಫ್ಲಾಗ್ ಹೋಸ್ಟಿಂಗ್ ಮಾಡುವಾಗ ನಿರೂಪಕರಾದವರು ಇಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ಉದಾಹರಣೆಗೆ ಈಗ ಕಾರ್ಯಕ್ರಮದ ಅತಿ ಪ್ರಮುಖ ಘಟ್ಟ ಅದು ಧ್ವಜಾರೋಹಣ. ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವ ಸಮರ್ಪಣೆ ಮಾಡಲು ಇಂದಿನ ಮುಖ್ಯ ಅತಿಥಿಗಳಾದ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಯಾರು ಬಂದಿರ್ತಾರೋ ಅವರ ಒಂದು ಹೆಸರನ್ನು ಹೇಳುತ್ತಾ ಮತ್ತು ಅವರನ್ನು ಹಾಗೂ ಅಧ್ಯಕ್ಷರಾದ ಮತ್ತು ಆ ಕಾರ್ಯಕ್ರಮಕ್ಕೆ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೋ, ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಆ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅನ್ನುವಂಥದ್ದು. ಮತ್ತು ಉಳಿದಿರುವಂಥ ಕಾರ್ಯಕ್ರಮಗಳಲ್ಲಿ ಯಾರು ಅಧ್ಯಕ್ಷರಿರ್ತಾರೋ ಅವರ ಒಂದು ಹೆಸರನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಅವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಅವರನ್ನು ಧ್ವಜಾರೋಹಣಕ್ಕೆ ಆಹ್ವಾನ ನೀಡಿ ಧ್ವಜಾರೋಹಣ ಮಾಡಬೇಕು. ಅದ ನಂತರ ಧ್ವಜಾರೋಹಣ ನಡೆಯುವಾಗ ನಿರೂಪಕರು ಘೋಷಣೆಯನ್ನು ಕೂಗಬೇಕು ಅನ್ನುವಂಥದ್ದು. ಫ್ಲಾಗ್ ಮಾಡುವಾಗ ಎಲ್ಲರೂ ಏನು ಮಾಡಬೇಕು, ಫ್ಲಾಗ್ ಹೋಸ್ಟಿಂಗ್ ಮಾಡುವಾಗ ಇವರು ನಿರೂಪಕರಾದಂಥವ್ರು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎನ್ನುವಂಥ ಘೋಷಣೆಯನ್ನು ಇಲ್ಲಿ ಕೂಗಬೇಕು. ಆವಾಗ ಎಲ್ಲರಲ್ಲಿ ದೇಶಭಕ್ತಿಯ ಒಂದು ಹುಮ್ಮಸ್ಸನ್ನು ಇಲ್ಲಿ ನಾವು ಕೊಡ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ರಾಷ್ಟ್ರಗೀತೆ ಮತ್ತು ಧ್ವಜವಂದನೆ ಅನ್ನುವಂಥದ್ದು. ನಿರೂಪಕರಾದಂಥವರು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲುತ್ತಾ ಎಲ್ಲರೂ ನೆಟ್ಟಗೆ ಅಥವಾ ನೇರವಾಗಿ ಅನ್ನುವಂಥದ್ದು ನಿಂತು ಏನು ಮಾಡಬೇಕಪ್ಪ, ಇಲ್ಲಿ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು. ಆವಾಗ ಎಲ್ಲರೂ ಏನು ಮಾಡ್ತಾರೆ, ಜನಗಣ ಮನ ಅನ್ನುವಂಥ ರಾಷ್ಟ್ರಗೀತೆಯನ್ನು ಇಲ್ಲಿ ಆಡ್ತಾರೆ ಅನ್ನುವಂಥದ್ದು. ರಾಷ್ಟ್ರಗೀತೆಯನ್ನು ಮುಗಿದ ನಂತರ ಸಾವಧಾನ್ ವಿಶ್ರಾಂತಿಯನ್ನು ಸಾವಧಾನ್ ವಿಶ್ರಾಂತಿಯನ್ನು ನಾವಿಲ್ಲಿ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ನೇರವಾಗಿ ನಿಂತ್ಕೊಂಡು ರಾಷ್ಟ್ರಗೀತೆಗೆ ಇಲ್ಲಿ ಗೌರವವನ್ನು ಅಥವಾ ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಎಲ್ಲರೂ ಗೌರವವನ್ನು ಕೊಡ್ತಾರೆ ಅನ್ನುವಂಥದ್ದು. ಅದಾದ ನಂತರ ಅತಿಥಿಗಳ ವೇದಿಕೆಗೆ ಆಗಮನ ಮತ್ತು ಪುಷ್ಪ ನಮನ ಅನ್ನುವಂಥದ್ದು. ಸ್ಟೇಜ್ ಪ್ರೋಗ್ರಾಮ್ ಆ್ಯಂಡ್ ಫ್ಲೋರಲ್ ಟ್ರಿಬ್ಯೂಟ್ ಅನ್ನುವಂಥದ್ದು. ನಿರೂಪಕರಾದಂಥವ್ರು ಇಲ್ಲಿ ಏನು ಹೇಳಬೇಕು, ಈಗ ಅತಿಥಿ ಸಹೋದರರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ ಮುಂತಾದ ಕ್ರಾಂತಿಕಾರಿಗಳ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಕಾರ್ಯಕ್ರಮ. ಅವಾಗ ಏನು ಮಾಡಬೇಕು, ಅತಿಥಿ ಮಹೋದಯರಿಂದ ಮತ್ತು ಅಧ್ಯಕ್ಷತೆ ವಹಿಸಿಕೊಂಡಿರೋದ್ರಿಂದ ಎಲ್ಲ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರಿಗೆ ನಾವೇನು ಮಾಡಬೇಕು, ಇಲ್ಲಿ ಪುಷ್ಪ ನಮನವನ್ನು ನಾವಿಲ್ಲಿ ಸಲ್ಲಿಸಬೇಕು ಅನ್ನುವಂಥದ್ದು. ಅದಾದ ಪುಷ್ಪ ನಮನ ಸಲ್ಲಿಸಿದ ನಂತರ ಅವರಿಗೆಲ್ಲರಿಗೆ ಏನು ಹೇಳ್ಬೇಕು, ಇಲ್ಲಿ ನಾವು ಧನ್ಯವಾದವನ್ನು ಹೇಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು
ಸ್ವಾಗತ ಭಾಷಣ ವೆಲ್ಕಮ್ ಸ್ಪೀಚ್ ಅನ್ನುವಂಥ ನಿರೂಪಕರು ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಮತ್ತು ನೆರೆದಿರುವ ಪ್ರೇಕ್ಷಕರನ್ನು ಅಧಿಕೃತವಾಗಿ ಸ್ವಾಗತಿಸಲು ನೋಡಿರಿ, ಅವಾಗ ಸ್ವಾಗತ ಭಾಷಣವನ್ನು ಯಾರು ಮಾಡ್ತಾರೋ ಅವರ ಒಂದು ಹೆಸರನ್ನು ನಾವಿಲ್ಲಿ ಮೆನ್ಷನನ್ನು ಮಾಡಬೇಕು. ಅವಾಗ ಮೆನ್ಷನ್ ಮಾಡಿದ ನಂತರ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ, ಅವರನ್ನು ವೇದಿಕೆಗೆ ಆಹ್ವಾನವನ್ನು ನೀಡಬೇಕು. ಅದಾದ ನಂತರ ಅವರಿಗೂ ಕೂಡ ನಾವೇನು ಮಾಡಬೇಕು, ಇಲ್ಲಿ ಕೊನೆಯದಾಗಿ ಧನ್ಯವಾದವನ್ನು ತಿಳಿಸಿ ಅವರ ಒಂದು ಸ್ವಾಗತ ಭಾಷಣಕ್ಕೆ ನಾವು ನಾಂದಿಯನ್ನು ಹಾಡಬೇಕು. ಅದಾದ ನಂತರ ಮುಖ್ಯ ಅತಿಥಿಗಳ ಸಂದೇಶ ಅಥವಾ ಭಾಷಣ ಅನ್ನುವಂಥದ್ದು. ನಿರೂಪಕರಾದವರು ಇಲ್ಲಿ ಈ ಶುಭ ದಿನದಂದು ನಮ್ಮನ್ನು ಉದ್ದೇಶಿಸಿ ತಮ್ಮ ಅಮೂಲ್ಯವಾದ ಅನಿಸಿಕೆ ಹಾಗೂ ಸಂದೇಶವನ್ನು ನೀಡಬೇಕಾಗಿ ಇಂದಿನ ಮುಖ್ಯ ಅತಿಥಿಗಳಾದ ಡ್ಯಾಶ್ ಅವರ ಸಾದರಲ್ಲಿ ವಿನಂತಿ ಅನ್ನುವಂಥ ಯಾರು ಅತಿಥಿಗಳಾಗಿ ಬಂದಿರ್ತಾರೋ ಅವರಲ್ಲಿ ಮುಖ್ಯ ಅತಿಥಿಗಳ ಒಂದು ಸಂದೇಶ ಅಥವಾ ಭಾಷಣವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಅದಾದ ನಂತರ ಏನು ಮಾಡಬೇಕು, ಅವರಿಗೂ ಕೂಡ ಕೊನೆಯದಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕನ್ನುವಂಥದ್ದು. ನೋಡಿರಿ, ಭಾಷಣ ಮುಗಿದ ನಂತರ ತಮ್ಮ ಪ್ರೇರಣಾದಾಯಿ ಮಾತುಗಳಿಗೆ ಧನ್ಯವಾದಗಳು. ಇದಾದ ನಂತರ ಮತ್ತೆ ನೆಕ್ಸ್ಟ್ ಮುಂದುವರೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನುವಂಥದ್ದು. ನಾವು ಮಧ್ಯದಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ನೋಡಿ, ಈಗ ದೇಶಭಕ್ತಿಯ ಕಿಚ್ಚನ್ನು ಹೆಚ್ಚಿಸುವ, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸರದಿ. ನಮ್ಮ ಶಾಲೆಯ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೃತ್ಯ, ನಾಟಕ ಮತ್ತು ರೂಪಕಗಳ ಪ್ರದರ್ಶನ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಮಧ್ಯದಲ್ಲಿ ನಾವು ಮಕ್ಕಳ ಅಥವಾ ಯಾರಾದರೂ ಭಾಷಣ ಮಾಡ್ತಿದ್ರಪ್ಪ ಅಂದರೆ ಅವರ ಒಂದು ಭಾಷಣವನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಹೋಗಬೇಕು ಮಧ್ಯದಲ್ಲಿ. ಅದಂತರ ಅವರಿಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಧನ್ಯವಾದವನ್ನು ತಿಳಿಸ್ಬೇಕು. ನೆಕ್ಸ್ಟ್ ಮುಂದುವರೆದು ವಂದನಾರ್ಪಣೆ ಅನ್ನುವಂಥದ್ದು. ವಂದನಾರ್ಪಣೆಯನ್ನು ಹೇಳುವಾಗ ನಾವೇನು ಮಾಡಬೇಕು ನೋಡಿ, ನಿರೂಪಕರಾದಂಥವರು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವ ಸಮರ್ಪಣೆ. ವಂದನಾರ್ಪಣೆ ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಅವರನ್ನು ಆಹ್ವಾನಿಸುತ್ತದೆ ಅನ್ನುವಂತಂದರೆ ಇಲ್ಲಿ ವಂದನಾರ್ಪಣೆಯನ್ನು ಕೂಡ ನಾವು ಏನು ಮಾಡಬೇಕು, ನಿರೂಪಕರಾದಂಥವರು ಮತ್ತೊಬ್ಬರಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಡ್ಬೇಕು. ಅವರು ಏನು ಮಾಡ್ತಾರೆ, ಇಲ್ಲಿ ವಂದನಾರ್ಪಣೆ ಸಲ್ಲಿಸ್ತಾರೆ, ಅವರಿಗೂ ಕೂಡ ಅದಾದ ನಂತರ ನಾವೇನು ಮಾಡಬೇಕು, ಧನ್ಯವಾದವನ್ನು ಹೇಳಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಕೊನೆಯದಾಗಿ ಸಿಹಿ ಹಂಚಿಕೆ ಮತ್ತು ಮುಕ್ತಾಯ ಅನ್ನುವಂಥದ್ದು. ನಿರೂಪಕರಾದಂಥವ್ರು ಇಲ್ಲಿ ಕೊನೆಯದಾಗಿ ಏನು ಹೇಳಬೇಕು, ಇಂದಿನ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯಲ್ಲಿ ಸಿಹಿ ತಿಂಡಿಯನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ ಅನ್ನುವಂಥದ್ದು. ನೋಡಿ, ಎಲ್ಲ ಮಕ್ಕಳಿಗೂ ಕೂಡ ನಾವೇನು ಮಾಡಬೇಕು, ಇಲ್ಲಿ ಶಾಲೆಯಲ್ಲಿ ಸಿಹಿಯನ್ನು ಮಾಡಿದ್ದಾರೆ, ನೀವೆಲ್ಲರೂ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಅಥವಾ ಚಾಕ್ಲೇಟ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ಮೈಕಲ್ಲಿ ಅನೌನ್ಸ್ ಮಾಡ್ಬೋದು. ಲಾಸ್ಟಿಗೆ ಮತ್ತು ಕೊನೆಯದಾಗಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅನ್ನುವಂಥ ಘೋಷಣೆಗಳನ್ನು ನಾವಿಲ್ಲಿ ಹೇಳಬೇಕು ಅನ್ನುವಂಥದ್ದು. ಇದು ಮಾದರಿಯ ಮತ್ತೊಂದು ನಿರೂಪಣೆ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.